A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿ ಹೋಬಳಿಯ ಮಾಯಣ್ಣನ ಕೊಪ್ಪಲು ಗ್ರಾಮದಲ್ಲಿ ಕಾವೇರಿ ನೀರಾವರಿ ನಿಗಮದ ವತಿಯಿಂದ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ಎಲಿಯೂರು ಸರ್ಕಲ್ ಮಾಯನ ಕೊಪ್ಪಲಿಗೆ ಹೋಗುವ ಕಾವೇರಿ ಶಾಖಾ ನಾಲೆಯ 6ನೇ ವಿತರಣಾ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಚೆಸ್ಕಾಂ ಅಧ್ಯಕ್ಷರೂ ಆದ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ಎವಿ ರಮೇಶ್ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ತದನಂತರ ಮಾತನಾಡಿದಂತ ಅವರು ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೊನೆ ಭಾಗಕ್ಕೆ ನೀರು ತಲುಪುತ್ತಿಲ್ಲ ಎನ್ನುವುದು ಸಾರ್ವಜನಿಕರು ಮತ್ತು ರೈತರ ಒತ್ತಾಯವಿತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಅವರ ಸಹಾಯದಿಂದ ಟೆಂಡರ್ ಆಗಿತ್ತು. ಕೊನೆ ಭಾಗದ ರೈತರಿಗೆ ನೀರು ಕೊಡಬೇಕು ಎಂಬುದು ಎಲ್ಲರ ಆಸೆಯಾಗಿತ್ತು. ಎಲ್ಲರ ಪ್ರಯತ್ನದಿಂದ ಈ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ ಎಂದರು. ಅದರಂತೆ ಸಿದ್ದರಾಮಯ್ಯನವರಂತಹ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಮೇಲೆ ಅಲ್ಲಿಂದ ಇವತ್ತಿನವರೆಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ವಿಧಾನ ಪರಿಷತ್ ಚುನಾವಣೆ ನಂತರ ಪೂರ್ಣ ಪ್ರಮಾಣದ ಯೋಜನೆಗಳು ಹಾಗೂ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ತರುವ ನಿಟ್ಟಿನಲ್ಲಿ ಇಡೀ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸವನ್ನ ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ಕೆಂಪರಾಜು, ಗುತ್ತಿಗೆದಾರ ಬ್ರಹ್ಮಯ್ಯ, ಮುಖಂಡರಾದಂತಹ ಆನಂದ್ ಕಾಳೇನಹಳ್ಳಿ, ಮಂಜುನಾಥ್ ಸುಂಡಹಳ್ಳಿ, ಸಿದ್ದರಾಜು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಭಾಳ ವರ್ಷಗಳಿಂದ ಡಿಸ್ಟ್ರಿಬ್ಯೂಟರ್ ಅಂತೇಳಿ ಇಲ್ಲಿ ಮನೆ ಭಾಗಕ್ಕೆ ನೀರು ಹೋಗ್ತಾ ಇಲ್ಲ ಅಂತೇಳಿ ಭಾಳ ದಿವಸಗಳಿಂದ ಸಾರ್ವಜನಿಕರ ರೈತರ ಒಂದು ಒತ್ತಡ ಇತ್ತು. ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಬಂದ ಮೇಲೆ ಅವತ್ತಿಂದ ಇವತ್ತುವರೆಗೆ ಹೀಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಇನ್ನೊಂದು ನಾಳೆ ಚುನಾವಣೆ ಮುಗಿದ ಮೇಲೆ ಈಗಾಗಲೇ ಏನೇನು ಮಾಡಬೇಕು ಅನ್ನುವಂಥ ಪೂರ್ಣ ಪ್ರಮಾಣದ ಪ್ಲ್ಯಾನ್ಸು ಮತ್ತು ಏನು ಮಾಡಬೇಕು ಮುಂದೆ ಹೇಗೆ ಮತ್ತೆ ಸರ್ಕಾರ ತರಬೇಕು ಅನ್ನುವಂಥ ನಿಟ್ಟಲ್ಲಿ ಇಡೀ ನಮ್ಮ ಎಲ್ಲ ಕಾರ್ಯಕರ್ತರು ಉದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಕಳೆದ ಸಿದ್ದರಾಮಯ್ಯ ಸಾಹೇಬರ ಒಂದು ಸಹಾಯದಿಂದ ಇದೊಂದು ಟೆಂಡರ್ ಆಗಿತ್ತು. ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಕೊನೆ ಭಾಗದ ರೈತರಿಗೆ ನೀರು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ, ಇಲ್ಲಿಯ ಎಲ್ಲ ಶಾಸಕರ ಆಸೆ. ಅದೊಂದು ಪ್ರಯತ್ನ ಮಾಡಿದ್ದೀವಿ, ಅದಕ್ಕೆ ಚಾಲನೆ. ಓಕೆ ಅಣ್ಣ, ಈ ಕಡೆ ಹಂಗೆ ನಿಂತ್ಕೊಳ್ಳಿ, ಕೆಂಪಣ್ಣ ಅಣ್ಣ ಪಕ್ಕಕ್ಕೆ ನಿಂತ್ಕೊಳ್ಳಿ. ಅಣ್ಣ ಈ ಕಡೆ, ಅಣ್ಣ ಈ ಕಡೆ, ಅಣ್ಣ ನೋಡಿ, ಅಣ್ಣ ಈ ಕಡೆ, ಅಣ್ಣ ನೀವು ಈ ಕಡೆ ನೋಡಿ.